ಹತ್ರ ಬರ್ತಾ ಇದೆ ಅಂತ ಟೆನ್ಷನ್, ಸೈನ್ಸ್ ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ರೆಗ್ಯುಲರ್ ಸ್ಟಡೀಸ್ ಜೊತೆಗೆ ನಾನು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿರೋ ಕ್ವೆಶನ್ಸ್ ನ ತಗೊಂಡ್ ಬರ್ತಾ ಇದ್ದೀನಿ. ಸೊ ಈ ವಿಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಅಡಿಷನಲ್ ಆಗಿ ಯಾವ್ಯಾವ ಕ್ವೆಶನ್ಸ್ ರಿಪೀಟೆಡ್ ಆಗಿ ಕೇಳಿದ್ದಾರೆ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಈ ತರ ಕ್ವೆಶನ್ಸ್ ನ ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಕ್ವೆಶನ್ ಏನಂದ್ರೆ ಡಿಫರೆನ್ಸ್ ಬಿಟ್ವೀನ್ ಫುಡ್ ಚೈನ್ ಅಂಡ್ ಫುಡ್ ವೆಬ್. ಫುಡ್ ಚೈನ್ಗೂ ಮತ್ತೆ ಫುಡ್ ವೆಬ್ಗೂ ಇರೋ ಡಿಫರೆನ್ಸ್ ನ ತಿಳಿಸಿ ಅಂತ ಹೇಳಿದ್ದಾರೆ. ಫುಡ್ ಚೈನ್ ಅಂದ್ರೆ ಏನು? ಫುಡ್ ಚೈನ್ ಅಲ್ಲಿ ಏನಾಗುತ್ತೆ? ಫುಡ್ ಚೈನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಟ್ರೋಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಫುಡ್ ಎನರ್ಜಿ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ. ಪ್ಲಾಂಟ್ ನ ಗ್ರಾಸ್ ಹಾಪರ್ ತಿಂದ್ರೆ, ಗ್ರಾಸ್ ಹಾಪರ್ ನ ಫ್ರಾಗ್ ತಿನ್ನುತ್ತೆ, ಫ್ರಾಗ್ ನ ಸ್ನೇಕ್ ತಿನ್ನುತ್ತೆ, ಸ್ನೇಕ್ ನ ಹದ್ದು ತಿನ್ನುತ್ತೆ. ಸೊ ಇಟ್ಸ್ ಕಂಟಿನ್ಯೂಸ್ ಸ್ಟ್ರೇಟ್ ಪಾತ್. ಅದರಲ್ಲೇನೆ ಅದೇ ಮೋಡಲ್ಲೇನೆ ಎನರ್ಜಿ, ಫುಡ್ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೆ ಇದನ್ನ ಸ್ಟ್ರೇಟ್ ಸಿಂಗಲ್ ಪಾತ್ವೇ ಥ್ರೂ ವಿಚ್ ಎನರ್ಜಿ ಟ್ರಾವೆಲ್ಸ್ ಇನ್ ದಿ ಇಕೋಸಿಸ್ಟಮ್. ಎನರ್ಜಿ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ನಾವೇನು ಫುಡ್ ಚೈನ್ ಅಂತ ಕರಿತೀವಿ. ಅದೇ ಫುಡ್ ವೆಬ್ ನೋಡೋದಾದ್ರೆ ಇಟ್ ಕನ್ಸಿಸ್ಟ್ಸ್ ಆಫ್ ನಂಬರ್ ಆಫ್ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್. ಇದು ಫುಡ್ ಚೈನ್ ಅಂತ ಏನ್ ಸಿಂಗಲ್ ಇರುತ್ತೆ, ಅದೇ ತರ ಮಲ್ಟಿಪಲ್ ಚೈನ್ಸ್ ಇಂಟರ್ ಕನೆಕ್ಟೆಡ್ ಆಗಿ ಸ್ಪೈಡರ್ ವೆಬ್ ತರ ಆಗಿರುತ್ತೆ. ಅದಕ್ಕೆ ನಾವನ್ನ ಫುಡ್ ವೆಬ್ ಅಂತ ಕರಿತೀವಿ. ಇದರಲ್ಲಿ ಲೆಸ್ ಸ್ಟೇಬಲ್ ಫುಡ್ ಚೈನ್ ಯಾಕೆ ಸ್ಟೇಬಲ್ ಇಲ್ಲ ಅಂತ ಅಂದ್ರೆ ಇದರಲ್ಲಿ ಒಂದು 4 ಟ್ರೋಫಿಕ್ ಇರುತ್ತೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದು ಟ್ರೋಫಿಕ್ ಲೆವೆಲ್ ಪಾಪ್ಯುಲೇಷನ್ ಕಡಿಮೆ ಆಯ್ತು ಅಂದ್ರೆ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಫುಡ್ ಎನರ್ಜಿ ಇರೋದಿಲ್ಲ. ಹಾಗಾಗಿ ಇಕೋಸಿಸ್ಟಮ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇದನ್ನ ನಾವು ಲೆಸ್ ಸ್ಟೇಬಲ್ ಅಂತ ಕರಿತೀವಿ. ಅದೇ ಫುಡ್ ವೆಬ್ ಅನ್ನ ನೋಡೋದಾದ್ರೆ ಇದು ಮೋರ್ ಸ್ಟೇಬಲ್. ಯಾಕೆ ಇದು ಮೋರ್ ಸ್ಟೇಬಲ್ ಅಂತ ಅಂದ್ರೆ ಈಗ ಫುಡ್ ವೆಬ್ ಅಲ್ಲಿ ಎಕ್ಸಾಂಪಲ್ ಹದ್ದಿದೆ ಅಂಡ್ ಹದ್ದು ಯಾವಾಗ್ಲೂ ಇಲಿನ ತಿಂತಾ ಇರುತ್ತೆ. ಒಂದ್ ಟೈಮ್ ಅಲ್ಲಿ ಇಲಿ ಪಾಪ್ಯುಲೇಷನ್ ಕಡಿಮೆ ಆಯ್ತು. ಸೊ ಇಲಿ ಪಾಪ್ಯುಲೇಷನ್ ಕಡಿಮೆ ಆದ ತಕ್ಷಣ ಈ ಫುಡ್ ವೆಬ್ ಇಂಬ್ಯಾಲೆನ್ಸ್ ಆಗಲ್ಲ. ಯಾಕೆ ಅಂದ್ರೆ ಹದ್ದಿಗೆ ಇನ್ನೊಂದು ಬೇರೆ ಯಾವ್ದಾದ್ರು ಆಪ್ಷನ್ ಇರುತ್ತೆ, 1 ಅಥವಾ 2 ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಇಲಿ ಪಾಪ್ಯುಲೇಷನ್ ಕಡಿಮೆ ಆಗಿದ ತಕ್ಷಣ ಹದ್ದೆ ಏನ್ ಮಾಡುತ್ತೆ, ಬರ್ಡ್ ಅನ್ನ ತಿನ್ಬೋದು ಅಥವಾ ಚಿಕ್ಕ ಪುಟ್ಟ ಬೇರೆ ಪ್ರಾಣಿಗಳನ್ನ ತಿನ್ಬೋದು. ಯಾವುದೇ ತರ ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ಫುಡ್ ವೆಬ್ ನ ನಾವು ಮೋರ್ ಸ್ಟೇಬಲ್ ಅಂತ ಕರಿತೀವಿ. ಸೊ ಫುಡ್ ಚೈನ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಇಕೋಸಿಸ್ಟಮ್ ಅಲ್ಲಿ, ಫುಡ್ ವೆಬ್ ಅಲ್ಲಿ ಯಾವುದೇ ತರ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋದಿಲ್ಲ. ಈ ತರದೇ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ನ ಕಲಿಬೇಕು ಅಂತ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ.